ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಬಹಳ ತೀವ್ರ ಆಗಿದೆ. ಒಂದು ಕಡೆ ಏಟು, ಇನ್ನೊಂದು ಕಡೆ ಅದಕ್ಕೆ ಪ್ರತಿಯಾಗಿ ಎದುರೇಟು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಂದು ಕಡೆ ಸಿದ್ದು ಆಪ್ತರು ಅವರ ಪರವಾಗಿ ಮಾತನಾಡ್ಕೊಂಡಿದ್ರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತರು ಡಿ ಕೆ ಶಿವಕುಮಾರ್ ಅವರ ಪರ ಮಾತಾಡ್ತಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಒಂದು ಮಾಸ್ಟರ್ ಸ್ಟ್ರೋಕ್ಗೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ಆಪ್ತರು ಅಂತ ಗುರುತಿಸಿಕೊಳ್ಳೋರು ಅವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿ, ಅಧ್ಯಕ್ಷ ಗಾದಿ ಯಾರಿಗೆ ಸಲ್ಲಬೇಕು ಅಂತಂದ್ರೆ ಯಶಸ್ವಿ ನಾಯಕನಾಗಿರಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ತರೋನಾಗಿರಬೇಕು, ಸ್ವಲ್ಪ ಫೇಮಸ್ ಇರಬೇಕು, ಒಂದು ಫಾಲೋವಿಂಗ್ ಇರಬೇಕು ಆತನಿಗೆ. ಇಷ್ಟೆಲ್ಲ ಇದ್ರೆ ಮಾತ್ರ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋದು ಸಾಧ್ಯ ಅನ್ನೋದು. ಆದರೆ ಆ ನಡುವೆ ಡಿ ಕೆ ಶಿವಕುಮಾರ್ ಸಾಮರ್ಥ್ಯದ ವ್ಯಕ್ತಿ ಯಾರು, ಡಿ ಕೆ ಶಿವಕುಮಾರ್ ಅವರ ಪರ್ಯಾಯ ಯಾರು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಯಾರ್ಯಾರು ಬಹಿರಂಗವಾಗಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಮಾತನಾಡ್ತಿದ್ದಾರೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಒಂದನ್ನು ಡಿ ಕೆ ಶಿವಕುಮಾರ್ ತರಿಸ್ಕೋತಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಬಯಸ್ತಾ ಇರೋರು ಅವರೇ. ಅದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಕೊನೆ ಹಂತ ಕೂಡ ಅವ್ರದ್ದೇ ಇದೆ. ಸೊ ಯಾರಾಗ್ತಾರೆ ಅಧ್ಯಕ್ಷರು ಅನ್ನೋದು ಒಂದು ಕಡೆ. ಆದರೆ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು, ಡಿ ಕೆ ಶಿವಕುಮಾರ್ ಯಾರ್ಯಾರು ಅಧ್ಯಕ್ಷಗಾದಿ ಬಗ್ಗೆ ಅಥವಾ ಮಗದೊಂದು ಬಗ್ಗೆ ಯಾರ್ಯಾರು ಮಾತಾಡ್ತಿದ್ದಾರೆ ಅವ್ರ ಬಗ್ಗೆ ರಿಪೋರ್ಟ್ ಕೇಳಿದ್ದಾರೆ, ರಿಪೋರ್ಟ್ ಕಾರ್ಡ್ ಕೇಳಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಅವ್ರ ಹತ್ರ ರಿಪೋರ್ಟ್ ಕಾರ್ಡನ್ನು ಕೇಳಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬಣ ಬಡಿದಾಟ, ಏಟು ಎದುರೇಟು, ಇದೆಲ್ಲ ಯಾವ ಹಂತಕ್ಕೆ ತಲುಪಿದೆ? ಇವತ್ತಿನ ಲೇಟೆಸ್ಟ್ ಬಣ ಬಡಿದಾಟದ ಅಪ್ಡೇಟ್ ಏನು? ಪ್ರಣತ್, ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂತಹ ಬಹಿರಂಗ ಹೇಳಿಕೆಗಳು ಹೈಕಮಾಂಡ್ ಕೂಡ ಆ ನಿಟ್ಟಿನಲ್ಲಿ ಒಂದಿಷ್ಟು ಹುಡುಕಾಟವನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರೋರಿಗೆ ಇದೀಗ ಕೆಪಿಸಿಸಿ ನೋಟಿಸ್ ಒಂದನ್ನು, ಅಂದರೆ ನೀವು ನಿಮ್ಮ ವಿಭಾಗದಲ್ಲಿ ನಿಮ್ಮ ಒಂದು ಇಲಾಖೆಗಳಲ್ಲಿ ಏನೇನು ಕೆಲಸ ಮಾಡಿದ್ದೀರಿ ಅನ್ನುವಂತಹದ್ದನ್ನು ರಿಪೋರ್ಟ್ ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಪತ್ರಿಕಾ ಪ್ರಕಟಣೆಯ ಮೂಲಕ, ಮಂಜುನಾಥ್ ಭಂಡಾರಿ ಏನಿದ್ದಾರೆ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಹೊರಡಿಸಿರುವಂತಹದ್ದು. ಅಂದರೆ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರ ಬಣದವರು ಬಹಿರಂಗವಾದಂತಹ ಹೇಳಿಕೆಗಳನ್ನು ಕೊಡ್ತಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅನ್ನುವಂತಹದ್ದು, ಜೊತೆಗೆ ಕಾರ್ಯವೈಖರಿಗೆ ಅನೇಕ ವಿಚಾರಗಳನ್ನು ಏನು ಒಂದಿಷ್ಟು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ರು. ಅವರೆಲ್ಲರಿಗೂ ಕೂಡ ಇದೀಗ ಡಿ ಕೆ ಶಿ ಒಂದು ರೀತಿಯಾದಂತಹ ಪರೋಕ್ಷವಾದಂತಹ ಏಟನ್ನು ನೀಡ್ತಾ ಇರುವಂತಹದ್ದು. ನಿಮ್ಮ ಜಿಲ್ಲೆ ಅಂದರೆ ಉಸ್ತುವಾರಿ ಜಿಲ್ಲೆಗಳೇನಿದೆ ಆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿಯ ಒಂದು ಕಾಂಗ್ರೆಸ್ ಏನು ಆಫೀಸ್ ಇದೆ ಅಲ್ಲಿ ಕೂತು ಏನು ಕೆಲಸ ಮಾಡಿದ್ದೀರಿ ಅನ್ನುವಂತಹದ್ದು, ಜೊತೆಗೆ ಕೆಪಿಸಿಸಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಯಾವೆಲ್ಲ ಕ್ರಮ ವಹಿಸಿದ್ದೀರಿ ಅನ್ನುವಂತಹ ಹೀಗೆ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟು ಅದನ್ನು ರಿಪೋರ್ಟ್ ಮಾಡಿ, ಅಂದರೆ ಅದಕ್ಕೆ ಉತ್ತರವನ್ನು ನೀಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಹೆಗಲ ಮೇಲೆ ಅಥವಾ ಕೆಪಿಸಿಸಿಯ ಹೆಗಲ ಮೇಲೆ ಇಟ್ಟು ಗುಂಡನ್ನು ಹೊಡಿತಿದ್ದಾರೆ ಡಿ ಕೆ ಶಿ ಅನ್ನುವಂತಹದ್ದು. ಯಾಕಂದರೆ ಬಹಿರಂಗ ಹೇಳಿಕೆಗಳು ಪಕ್ಷಕ್ಕಷ್ಟೇ ಡ್ಯಾಮೇಜ್ ಅಲ್ಲ, ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದಿಷ್ಟು ಡ್ಯಾಮೇಜ್ ಉಂಟು ಮಾಡ್ತಿತ್ತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ತಂತ್ರವನ್ನು ಹೂಡಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.